ನಮಸ್ಕಾರ ಸ್ನೇಹಿತರೆ. ಹುಟ್ಟು ಎಷ್ಟು ಸತ್ಯವೋ ಸಾವು ಕೂಡ ಅಷ್ಟೇ ಸತ್ಯ. ಆದರೆ ಸಾವಿನ ನಂತರ ಏನಾಗುತ್ತದೆ? ನಮ್ಮ ದೇಹ ಬಿಟ್ಟ ಆತ್ಮ ಎಲ್ಲಿಗೆ ಹೋಗುತ್ತದೆ? ಈ ಪ್ರಶ್ನೆ ಮಾನವ ಕುಲವನ್ನು ಅನಾದಿ ಕಾಲದಿಂದಲೂ ಕಾಡುತ್ತಿದೆ. ಇದಕ್ಕೆ ಉತ್ತರ ನಮ್ಮ ಸನಾತನ ಧರ್ಮದ ಅತ್ಯಂತ ರಹಸ್ಯಮಯ ಗ್ರಂಥವಾದ ಗರುಡ ಪುರಾಣದಲ್ಲಿದೆ. ಸಾಕ್ಷಾತ್ ಶ್ರೀಮನ್ನಾರಾಯಣನೇ ತನ್ನ ವಾಹನವಾದ ಗರುಡನಿಗೆ ಹೇಳಿದ ಈ ಸತ್ಯಗಳು ಎಂಥವರ ಎದೆಯಲ್ಲೂ ನಡುಕ ಹುಟ್ಟಿಸುತ್ತವೆ. ಬನ್ನಿ, ಮರಣದ ನಂತರ ಆತ್ಮದ ಆ ಮಹಾಯಾತ್ರೆ ಹೇಗಿರುತ್ತದೆ ಎಂದು ತಿಳಿಯೋಣ. ಗರುಡ ಪುರಾಣದ ಪ್ರಕಾರ ಮನುಷ್ಯನ ಆಯಸ್ಸು ಮುಗಿದ ತಕ್ಷಣ ಯಮರಾಜನ ದೂತರು ಬರುತ್ತಾರೆ. ಪುಣ್ಯ ಮಾಡಿದವರಿಗೆ ಅವರು ಸೌಮ್ಯವಾಗಿ ಕಂಡರೆ, ಪಾಪಿಗಳಿಗೆ ಅತ್ಯಂತ ಭಯಂಕರವಾಗಿ ಕಾಣುತ್ತಾರೆ. ಆತ್ಮವು ದೇಹವನ್ನು ಬಿಡಲು ಇಷ್ಟಪಡದಿದ್ದರೂ ಯಮದೂತರು ಅದನ್ನು ಬಲವಂತವಾಗಿ ಪಾಶ ಎಂಬ ಹಗ್ಗದಿಂದ ಕಟ್ಟಿ ಎಳೆದೊಯ್ಯುತ್ತಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ದೇಹ ಬಿಟ್ಟ ತಕ್ಷಣ ಆತ್ಮ ನೇರವಾಗಿ ಯಮಲೋಕಕ್ಕೆ ಹೋಗುವುದಿಲ್ಲ. 13 ದಿನಗಳ ಕಾಲ ಅದು ತನ್ನ ಮನೆಯ ಸುತ್ತಲೇ ಸುತ್ತುತ್ತಿರುತ್ತದೆ. ತನ್ನವರಿಗಾಗಿ ಹಂಬಲಿಸುತ್ತದೆ. ಈ ಸಮಯದಲ್ಲಿ ಕುಟುಂಬಸ್ಥರು ನೀಡುವ ಪಿಂಡದಾನ ಮತ್ತು ನೀರಿನಿಂದ ಆತ್ಮಕ್ಕೆ ಒಂದು ಪ್ರೇತ ಶರೀರ ಸಿಗುತ್ತದೆ. ಈ 13 ದಿನಗಳ ಕ್ರಿಯೆಗಳು ಸರಿಯಾಗಿ ನಡೆಯದಿದ್ದರೆ ಆ ಆತ್ಮ ಪಿಶಾಚಿಯಾಗಿ ಅಲೆಯುತ್ತದೆ. 13ನೇ ದಿನದ ನಂತರ ಯಮಲೋಕಕ್ಕೆ ನಿಜವಾದ ಪ್ರಯಾಣ ಶುರುವಾಗುತ್ತದೆ. ಇದು ಬರೋಬ್ಬರಿ 86,000 ಯೋಜನೆಗಳಷ್ಟು, ಅಂದರೆ 11 ಲಕ್ಷ ಕಿಲೋಮೀಟರ್ ದೂರದ ದಾರಿ. ಪಾಪಿಗಳಿಗೆ ಈ ದಾರಿ ನರಕ ಯಾತನೆ ನೀಡುತ್ತದೆ. ಸುಡುವ ಬಿಸಿಲು, ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಯಮದೂತರು ಆತ್ಮವನ್ನು ಎಳೆದುಕೊಂಡು ಹೋಗುತ್ತಾರೆ. ಈ ದಾರಿಯ ಮಧ್ಯೆ ಸಿಗುವುದೇ ಭಯಂಕರವಾದ ವೈತರಣಿ ನದಿ. ಇದು ನೀರಿನಿಂದಲ್ಲ, ಬದಲಾಗಿ ರಕ್ತ, ಕೀವು, ಮಾಂಸದಿಂದ ತುಂಬಿರುತ್ತದೆ. ಯಾರು ತಮ್ಮ ಜೀವಿತಾವಧಿಯಲ್ಲಿ ಗೋದಾನ, ಅನ್ನದಾನ ಮಾಡಿರುತ್ತಾರೋ ಅವರು ಈ ನದಿಯನ್ನು ಸುಲಭವಾಗಿ ದಾಟುತ್ತಾರೆ. ಆದರೆ ಪಾಪಿಗಳು ಈ ನದಿಯಲ್ಲಿ ಮುಳುಗುತ್ತಾ, ಮೊಸಳೆಗಳಿಗೆ ಆಹಾರವಾಗುತ್ತಾ ನರಳುತ್ತಾರೆ. ಅಂತಿಮವಾಗಿ ಆತ್ಮ ಯಮಪುರಿ ತಲುಪುತ್ತದೆ. ಅಲ್ಲಿ ಯಮಧರ್ಮರಾಜನ ಆಸ್ಥಾನದಲ್ಲಿ ವಿಚಾರಣೆ ನಡೆಯುತ್ತದೆ. ಚಿತ್ರಗುಪ್ತನು ನಾವು ಭೂಮಿಯ ಮೇಲೆ ಮಾಡಿದ ಪ್ರತಿಯೊಂದು ಪಾಪ ಮತ್ತು ಪುಣ್ಯಗಳ ಲೆಕ್ಕಾಚಾರದ ಪುಸ್ತಕವನ್ನು ತೆರೆಯುತ್ತಾನೆ. ಇಲ್ಲಿ ಯಾವುದೇ ಸುಳ್ಳು ನಡೆಯುವುದಿಲ್ಲ. ನಿಮ್ಮ ಪುಣ್ಯ ಹೆಚ್ಚಾಗಿದ್ದರೆ ನಿಮಗೆ ಸ್ವರ್ಗದ ಸುಖ ಸಿಗುತ್ತದೆ. ಆದರೆ ಪಾಪವೇ ಹೆಚ್ಚಾಗಿದ್ದರೆ ಗರುಡ ಪುರಾಣದಲ್ಲಿ 28 ಬಗೆಯ ಭಯಂಕರ ನರಕಗಳ ವರ್ಣನೆ ಇದೆ. ಸುಳ್ಳು ಹೇಳಿದವರಿಗೆ, ಮೋಸ ಮಾಡಿದವರಿಗೆ, ಪ್ರಾಣಿ ಹಿಂಸೆ ಮಾಡಿದವರಿಗೆ ಅಲ್ಲಿ ಕಾದಿರುವುದು ಊಹಿಸಲು ಅಸಾಧ್ಯವಾದ ಶಿಕ್ಷೆಗಳು. ಕುದಿಯುವ ಎಣ್ಣೆಯಲ್ಲಿ ಹಾಕುವುದು, ಕಾದ ಕಂಬವನ್ನು ಅಪ್ಪಿಕೊಳ್ಳುವಂತೆ ಮಾಡುವುದು, ಹೀಗೆ ಪಾಪಕ್ಕೆ ತಕ್ಕ ಶಿಕ್ಷೆ ಖಂಡಿತ. ಸ್ನೇಹಿತರೆ, ಸ್ವರ್ಗವಾಗಲಿ ಅಥವಾ ನರಕವಾಗಲಿ ಯಾವುದು ಶಾಶ್ವತವಲ್ಲ. ಕರ್ಮಫಲ ಅನುಭವಿಸಿದ ನಂತರ ಆತ್ಮ ಮತ್ತೆ ಭೂಮಿಯ ಮೇಲೆ ಹೊಸ ದೇಹವನ್ನು ಪಡೆದು ಹುಟ್ಟಿ ಬರಲೇಬೇಕು. ಇದೇ ಸಂಸಾರ ಚಕ್ರ. ಗರುಡ ಪುರಾಣ ಹೇಳುವ ಸತ್ಯ ಇಷ್ಟೇ: ಧರ್ಮದಿಂದ ಬದುಕಿ, ಒಳ್ಳೆಯ ಕರ್ಮ ಮಾಡಿ. ಯಾಕಂದರೆ ಸಾವಿನ ನಂತರ ನಮ್ಮ ಜೊತೆ ಬರುವುದು ನಮ್ಮ ಆಸ್ತಿ ಅಂತಸ್ತು ಅಲ್ಲ, ನಾವು ಮಾಡಿದ ಪುಣ್ಯ ಮಾತ್ರ. ಈ ಮಾಹಿತಿ ನಿಮಗೆ ರೋಮಾಂಚನಕಾರಿ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ. ಇಂತಹದೇ ಇನ್ನಷ್ಟು ರಹಸ್ಯಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.